ನಮಗೆ ಪರಿಹಾರ ಬೇಕಾಗಿರಲಿಲ್ಲ ಸರ್. ನಮ್ಮ ಮಗು ಬೇಕಾಗಿತ್ತು. ನಮ್ಮ ಪರಿಹಾರದ ಅವಶ್ಯಕತೆನೇ ಇರಲಿಲ್ಲ. ನಮ್ಮ ಮಗು ಬೇಕು ಸರ್. ಮಗುನ ಕೊಡ್ತಾರೆ ಯಾರಾದ್ರು? ಹೌದು ಸರ್, ನಮ್ಗೆ ಅವಶ್ಯಕತೆನೇ ಇರಲಿಲ್ಲ ಸರ್. ನನ್ನ ಮಗಳೇ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾಯಿದ್ಲು. ನಮಗೂ ದೇವರು ಕೊಟ್ಟಷ್ಟಿದೆ. ಪರಿಹಾರ ತೊಗೊಂಡು ನಾವೇನು ಮಾಡಬೇಕು? ಯಾರಿಗೆ ಇಡಬೇಕು? ನಮ್ಮದೇ ನಮಗೆ ಸಾಕಾಗ್ತಾಯಿದೆ. ನಮ್ಗೆ ಮಗು ಬೇಕು ಸರ್. ಪರಿಹಾರದ ಅವಶ್ಯಕತೆನೇ ಇಲ್ಲ ಸರ್. ಇದು ಪರಿಹಾರ ಅದಕ್ಕೊಂದು ಸಾಲ್ವೇಷನ್ನೇ ಅಲ್ಲ. ಈ ಘಟನೆಗೆ ಪರಿಹಾರ ಒಂದು ಸಾಲ್ವೇಷನ್ ಅಲ್ಲ. ಇದು ಇನ್ನೊಂದು ದುಃಖ ಕೊಡುವ ಸಂಗತಿ. ಮಕ್ಕಳ ಪ್ರಾಣನ ಪರಿಹಾರ ರೂಪದಲ್ಲಿ ಅಳತೆ ಮಾಡೋದು ಇದು ಸರಿ ಇಲ್ಲ. ತುಂಬ ಇನ್ನು ಸಂಕಟ ಜಾಸ್ತಿ ಆಗ್ತಾ ಇದೆ ಇದರಿಂದ. ನಾನು ಮುಟ್ಟಿಲ್ಲ ಸರ್, ಮುಟ್ಟಕ್ಕಾಗಿಲ್ಲ ಸರ್. ಆಗಿಲ್ಲ ಸರ್. ನಮ್ಮ ಮಗಳ ನೆನಪು ಸರ್. ಇನ್ನೇನಾಗ್ತದೆ? 24 ವರ್ಷ ಸಾಕಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ಲು. ನಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಲು. ನೋವು ಸರ್, ಎಲ್ಲ ಇದೊಂಥರ ಹಿಂಸೆ ಆಗ್ತಾ ಇದೆ ಸರ್. ಈ ಚೆಕ್ ನಮಗೆ ಕೊಡ್ತಾರೆ ಅನ್ನೋ ಒಂದು ಮನಸ್ಸಲ್ಲೇ ನಮ್ಗೆ ಇರಲಿಲ್ಲ ಸರ್. ನಮಗೆ ಬೇಕಾಗೂ ಇರಲಿಲ್ಲ ಸರ್. ಏನೋ ಬರ್ತಾವ್ರೆ ಮಾತಾಡಿಸ್ಕೊಂಡು ಹೋಗ್ತಾರೇನೋ ಅಂದ್ಕೊಂಡು ನಾವು. ನಂಗೆ ಬೇಕಾಗಿಲ್ಲ ಸರ್. ನಮಗೆ ಆ ಸರ್ಕಾರಕ್ಕೆ ವಾಪಸ್ ಕೊಟ್ಬಿಡೋಣ ಅನಿಸುತ್ತೆ ಸರ್. ಆ ಒಂದು ಇದನ್ನು, ಆ ಪರಿಹಾರದಿಂದ ನಮ್ಮ ಮಗು ಪ್ರಾಣ ನಮಗೆ ದೇವರು ಕೊಟ್ಟಷ್ಟು 3 ಹೊತ್ತಿಗೆ ಇದೆ ಸರ್. 3 ಹೊತ್ತಿಗೆ ದೇವರು ನಾವು ಕಷ್ಟ ಬಿದ್ದು, ನಾವು ಶಿಕ್ಷಕರು ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲ ಪಾಠ ಮಾಡ್ತೀವಿ. ತಿಂಗಳ ಕೊನೆಯಲ್ಲಿ ಸಂಬಳ ತೊಗೊತೀವಿ ಸರ್. ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೆ ಈ ಥರ ಘಟನೆ ಆಗ್ತಾ ಇಲ್ಲ ಸರ್. ನಮ್ಮ ಮಕ್ಕಳು ಏನು ಚಿಕ್ಕ ಮಕ್ಕಳಲ್ಲ. ಅವರು 25 ವರ್ಷ ಆಗಿದೆ. BE ಮುಗಿಸಿದ್ದಾರೆ. 2 ವರ್ಷದಿಂದ ಜಾಬ್ ಮಾಡ್ತಾ ಇದ್ದಾರೆ ಬಾಷ್ ಕಂಪ್ನಿಯಲ್ಲಿ. ಅವ್ರಿಗೂ ಯಾವ ಸರಿ ಯಾವ ತಪ್ಪು ಅನ್ನೋದು ಗೊತ್ತಿರ್ತದೆ. ಅವ್ರಿಗೂ ಏನೋ ಒಂದು ಮನೋರಂಜನೆ, ಏನೋ ಅವ್ರಿಗೆ ಇಷ್ಟ ಕ್ರಿಕೆಟ್. ಅವಳು ಆಡ್ತಾ ಇದ್ಲು ಕ್ರಿಕೆಟು ಕಂಪ್ನಿಯಲ್ಲೆಲ್ಲ. ನಾ ಈ ಥರ ಈ ಕಾರ್ಯಕ್ರಮ ಇದೆ, ಹೋಗ್ತೀವಿ. ಪಾಸ್ ಕೊಡ್ತಾ ಇದ್ದಾರೆ. ಪಾಸ್ ಸಿಕ್ಕಿದ್ರೆ ಹೋಗ್ತೀವಿ. ಪಾಸ್ ಸಿಕ್ಕಿದು ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ಪಾಸು ಬೇಕಾಗಿಲ್ಲ ಎಲ್ರಿಗೂ ಅಂದಾಗ 35,000 ಸೀಟ್ ಇರೋ ಕೆಪಾಸಿಟಿ ಇರೋ ಇದರಲ್ಲಿ ಸೇರಿದಾಗ ನಮ್ಮ ಮಕ್ಕಳಿಗೆ ಈ ಥರ ತೊಂದರೆ ಆಗಿದೆ ಸರ್. ಇದೆಲ್ಲ ನೋಡ್ತಾನೆ ಇದೆ ಸರ್. ನಾವು ಒಪ್ಪೋದೇನು, ಜನನೇ ನೋಡ್ತಾ ಇದ್ದಾರೆ. ಅದ್ರ ತೀರ್ಮಾನ ಜನನೇ ನೋಡ್ತಾರೆ. ಅವ್ರಿಗೆ ಗೊತ್ತಿದೆ. ನೀವು ಮೀಡಿಯಾವರು, ನಿಮಗೂ ಅದ್ರ ಬಗ್ಗೆ ನಮಗಿಂತ ಹೆಚ್ಚಾಗಿ ನೋಡಿದ್ರಿ. ನಾವಂತೂ TV ನೋಡೋಕ್ಕೂ ಮನಸ್ಸು ಬರ್ತಾ ಇಲ್ಲ ಸರ್. ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಊಟ ತಿನ್ನೋಕ್ಕೂ ಮನಸ್ಸು ಬರಲ್ಲ. ಇನ್ನು ನಾವು ಬದುಕಿರೋವರೆಗೂ ಅದನ್ನು ಮರೆಯೋಕ್ಕಾಗಲ್ಲ ಸರ್. ವಯಸ್ಸಾಗಿದ್ದ ತಂದೆ ತಾಯಿ ಹೋದರೆ ಮಕ್ಕಳು ಮರೆತು ಬಿಡ್ತಾರೆ ಸರ್. ತಂದೆ ತಾಯಿಗೆ ನೋಡ್ಬೇಕಾಗಿತ್ತು. ನಮ್ಮ ಮಕ್ಕಳು ಹೋಗಿದ್ದಾರೆ ಅಂದರೆ ತಂದೆ ತಾಯಿ ಬದುಕಿರೋವರೆಗೂ ಹೆಂಗ್ ಸರ್ ಇರುತ್ತೆ? ಅವಳು ಮಗಳ ಥರ ಇರಲಿಲ್ಲ ಸರ್. ಮಗ ಆಗಿದ್ಲ, ಸ್ನೇಹಿತల ಥರ ಇದ್ಲು, ಫ್ರೆಂಡ್ ಥರ ನೋಡ್ಕೊತಾ ಇದ್ಲು ನಮ್ಮನ್ನ. ನಾವು ಅದೇ ಥರ ಇದ್ವಿ. ಅವಳ ಕನಸುಗಳು ಜಾಸ್ತಿ ಇತ್ತು. ಗಂಡು ಮಕ್ಳು ಇಲ್ದಿರೋದು ನಾವು ಗಂಡು ಮಗಳ ಥರ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀವಿ. ಅವಳು ತುಂಬ ಬ್ರಿಲಿಯಂಟ್ ಇದ್ಲು ಸರ್. ಚೆನ್ನಾಗಿ ಮೊದಲಿಂದಾನು ಓದ್ಕೊಂಬಂದು ಎಲ್ಲದರಲ್ಲೂ ಒಂದು ದಿನಾನು ಹಿಂದೆ ತುಳಿದಿದ್ಲು. ಎಲ್ಲ ರಂಗಗಳಲ್ಲೂ ಇದ್ಲು. ಇದುವರೆಗೂ ಯಾರಿಗೂ ಅರ್ಟ್ ಆಗೋಂಥ ವಿಷಯ ಮಾತಾಡಿಲ್ಲ. ಮದುವೆ ಇನ್ನು ಮಾಡಬೇಕು ಅಂದ್ಕೊಂಡು ಎಲ್ಲ ನಾವು ಅನ್ಕೊತಾ ಇದ್ವಿ. ಅವಳೇ ಅಪ್ಪ ನಮಗೆ ಇನ್ನೊಂದು ವರ್ಷ ಬಿಟ್ಟಿರು ಮಾಡ್ಕೊಳ್ಳೋಣ, ಏನು ನಿಮ್ಮನ್ನು ಬಿಟ್ಟೆಲ್ಲ ನಾವು ಹೋಗೋಕ್ಕಾಗಲ್ಲ, ಇನ್ನೂ 1-2 ವರ್ಷ ನಿಮ್ಮ ಜೊತೆಯಲ್ಲೇ ಇರ್ತೀವಿ ಅಂತ ಒಂದು ವರ್ಷ ಮುಂದಕ್ಕೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದರಲ್ಲಿ. ಸಹನ ಅಂತ ನೆನಪು ಬರೋದಂದರೆ ನಮ್ಮ ಕಣ್ಣು ಮುಂದೆನೇ ಓಡಾಡ್ತಾ ಇದ್ದ ಮಗುವಿಂದನೂ ನಮಗೆ ತುಂಬ ಹತ್ತಿರವಾಗಿದ್ದಳು. ಅವಳು ಅಲ್ಲಿದ್ರೂ ನಮ್ಮ ಮುಂದೆನೇ ಬೆಳಿಗ್ಗೆ ಸಂಜೆ ಎಲ್ಲನೂ ಮಾತಾಡಿಸಿ ಮನೆಯಲ್ಲಿದ್ದಂಗೆ ನಮ್ಮನ್ನು ಮಾತಾಡಿಸ್ಕೊಂಡಿರ್ಬೋದು. ಎಜುಕೇಷನ್ನು ಎಲ್ಲ ಒಳ್ಳೆ ಸ್ಕೂಲಲ್ಲಿ ಎಜುಕೇಷನ್ ಕೊಟ್ಟಿದ್ವಿ ಸರ್. ಅದು ನಮ್ಮ ಮನೆಯಲ್ಲಿ ಮೊದಲನೇ ಮಗು, ಹೆಣ್ಣು ಮಗು. ಎಲ್ಲ ಪ್ರೀತಿಯಿಂದ ಸಾಕಿದ್ವಿ ನಾವು. ಆ ಮಗುಗೋಸ್ಕರ ಹಳ್ಳಿಯಿಂದ ಬಂದು ಇಲ್ಲಿ ಕೋಲಾರಲ್ಲಿ ಮನೆ ಮಾಡಿ ಒಳ್ಳೆ ಸ್ಕೂಲಲ್ಲಿ, ವಿದ್ಯಾಜ್ಯೋತಿ ಸ್ಕೂಲಲ್ಲಿ, ಆಗ ಅದೇ ಉತ್ತಮವಾದ ಶಾಲೆ ಇತ್ತು. ಅಂಥ ಶಾಲೆಯಲ್ಲಿ ಓದಿಸಿ ಅವಳು ವಿದ್ಯಾಭ್ಯಾಸ ಕೊಡಿಸಿ ಆಮೇಲೆ BE ಮಾಡಿಸಿ, ಅದೂ BNMIT ಕಾಲೇಜಲ್ಲಿ ಅವಳಿಗೆಲ್ಲ ಆಯಿತು. ಮತ್ತು ಅಲ್ಲಿ ಕ್ಯಾಂಪಸ್ ಆಯಿತು. ಬಾಷ್ ಕಂಪ್ನಿಯಲ್ಲಿ 2 ವರ್ಷದಿಂದ ದುಡಿತಾ ಇದ್ಲು. ಸಂತೋಷವಾಗಿದ್ವಿ ಸರ್. ಹೌದು ಸರ್. ಅವಳು ನಮಗಿಂತನೂ ದೇವರಲ್ಲಿ ನಂಬಿಕೆ ಎಲ್ಲ ಜಾಸ್ತಿ ಇತ್ತು ಸರ್. ಊರಲ್ಲಿ ಹೊಸ ದೇವಸ್ಥಾನ ಕಟ್ಟಿದ್ರು, ಅದು ಪ್ರತಿಷ್ಠಾಪನೆ ಇತ್ತು.
ಆ ಪ್ರತಿಷ್ಠಾಪನೆಗೆ ನಾನು ಬರ್ತೀನಿ, ಅದರಲ್ಲಿ ಆ ಕಳಸ ಎತ್ಕೊಂಡು ನಾನು ಬಂದು 3 ದಿವಸ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತ ಅದಕ್ಕೆ ಬೇಕಾಗಿದ್ದಂಥ ಎಲ್ಲ ಹೊಸ ಸೀರೆ ಎಲ್ಲ ತೊಗೊಂಡು ಇಟ್ಕೊಂಡಿದ್ಲು ಸರ್. ಆ ಸೀರೆನ ಅವತ್ತು ನಾವು ಆ ಮಗು ಇದ್ರ ಮೇಲೆ ಕಾರ್ಯದಲ್ಲಿ ಅವಳಿಗೆ ಇಷ್ಟ ಆಗಿ ತೊಗೊಂಡಿದ್ಲು ಅಂತ ಉಡಿಸಿದ್ವಿ ಸರ್. ನಾವೆಷ್ಟು ಅವರು ಹಂಗೆ ಇರ್ತಾರಲ್ಲ ಸರ್, ನಮ್ಗೆ ಅದನ್ನು ಅನುಭವಿಸೋರಿಗೆ ಗೊತ್ತಾಗುತ್ತೆ ಸರ್ ಅದು ಕಷ್ಟ ಅಂತ. ನಮ್ಮ ಥರನೇ ಅವರು ಮಕ್ಕಳನ್ನ ಸಾಕಿರ್ತಾರೆ, ಏನೇನೋ ಕನಸುಗಳು ಕಂಡಿರ್ತಾರೆ, ಎಲ್ಲ ನುಚ್ಚು ನೂರಾಗೋಯ್ತು. ರಾಜಕೀಯ ಬೇಡ ಸರ್, ನಮ್ಗೆ ಅದರಲ್ಲಿ ಆಸಕ್ತಿ ಇಲ್ಲ. ನಮ್ಮ ಮಕ್ಕಳು ಪ್ರಾಣನೇ ಹೋದಾಗ ರಾತ್ರಿ ಮ್ಯಾಚ್ ನಡೀತಾ ಅದ್ರ ಬಗ್ಗೆ ಮ್ಯಾಚ್ ಬಗ್ಗೆ ಎಲ್ಲ ಮಾತಾಡಿದ್ರು. ನೋಡಿ ಚೆನ್ನಾಗಿ RCB ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತೇಳಿ ಅದ್ರ ಬಗ್ಗೆ ಎಲ್ಲ. ಮತ್ತೆ ಇನ್ನು ಸೆಕೆಂಡ್ ಹಾಫ್ ಮೇಲೆ ಲೇಟ್ ಆಗಿತ್ತು, ಮಲಗಿಬಿಟ್ಟಿರ್ತೀರಿ. ಬೆಳಗ್ಗೆ ಫೋನ್ ಮಾಡಿ ಮತ್ತೆ ಈ ಥರ ಏನಾದರೂ ನನಗೆ ಪಾಸ್ ಸಿಕ್ಕಿದ್ರೆ ನಾನು ಹೋಗ್ತೀನಪ್ಪ ಅಂತ. ಹುಷಾರಮ್ಮ ಪರ್ಮಿಷನ್ ಕೇಳ್ಕೊಂಡು ಎಲ್ಲ ಮೊದಲು 1-2 ಸಾರಿ ಮ್ಯಾಚ್ಗಳಿಗೂ ಹೋಗ್ತಾ ಇದ್ಲು. ಅದು ಏನಿಲ್ಲ ಸರ್, ಅದರಲ್ಲಿ ಅಂಥ ಪ್ರಾಬ್ಲಮ್ ಏನು ಇರ್ತಾ ಇರಲಿಲ್ಲ. ಟಿಕೆಟ್ ಸಿಕ್ಕಿದ್ರೆ ಹೋಗ್ತಾ ಇದ್ರು, ತುಂಬ ಸೆಕ್ಯೂರಿಟಿ ಇರ್ತಾ ಇತ್ತು. ಅಲ್ಲಿ ಕೂತ್ಕೊಳ್ಳೋರು, ನಾವು ಹೋಗಿಲ್ಲ, ನಮ್ಮ ಸೀಟ್ ಖಾಲಿ ಇರೋದು, ಎಷ್ಟೊತ್ತಿಗೆನ ಹೋಗಲಿ ಲೈನಾಗಿ ಬರೋರು, ನೋಡ್ಕೊಳ್ಳೋರು, ಮುಗಿದ ಮೇಲೆ ಆಚೆ ಬರೋರು. ನಾವು ಸಹ ಹೋಗಿದ್ದೀವಿ. ನೀವು ಹಂಗೆ ಅನ್ಕೊಂಡು ಕಳಿಸಿದ್ರಿ? ಆ ಥರನೇ ಇರ್ತದೆ. ಪಾಸ್ ಸಿಕ್ಕಿದ ಮೇಲೆ ಇನ್ನೇನಿರ್ತದೆ, ಈ ಥರ ಇರ್ತದೆ ಅಂತ. ಇದಕ್ಕೆ ಈ ಥರ ಆಗೋದಕ್ಕೆ ಏನೇನು ಕಾರಣ ಅಂತ ನಿಮಗೆ ಎಲ್ಲ ಗೊತ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.